ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮಲ್ಲ. ಬನ್ನಿ, ಇವತ್ತು ಇದು ವೇಸ್ಟ್ ಥಿಂಗ್ಸ್ ಎಲ್ಲ ಇಟ್ಕೊಂಡು ಏನು ಮಾಡ್ತಾರೆ ಅಂತ ನೀವು ನೋಡ್ಬೋದು. ನಾನಿದು ಗ್ಯಾಸ್ಟ್ರಿಕ್ದು ಶಿರಪ್ ಬರುತ್ತಲ್ಲ, ಆ ಬಾಟಲ್ದು ಮೇಲ್ಗಡೆ ಪಾರ್ಟು ಮತ್ತು ಫುಲ್ ಕೆಳಗಡೆ ಪಾರ್ಟು ಅದು ಒಂದು ಜ್ಯೂಸ್ದು ವಾಟರ್ ಬಾಟಲ್ದು ಇಟ್ಕೊಂಡಿದ್ದೀನಿ. ಅದೇನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅಂತಂದರೆ, ಇದನ್ನೆಲ್ಲ ಸಹ ಒಂದು ವಾಸ್ ಥರ ಮಾಡ್ಬೋದು. ಅದನ್ನು ಬನ್ನಿ ನೋಡೋಣ. ನಾನು ಫಸ್ಟ್ ಇದನ್ನು ಅಂಟಿಸ್ಕೊಳ್ತೀನಿ, ಗ್ಲೂ ಮೂಲಕವಾಗಿ ಅಂಟಿಸ್ಕೊಳ್ತೀನಿ. ಫಸ್ಟ್ ಇದನ್ನು ನೀಟಾಗಿ ಅದನ್ನು ಸ್ಟಿಕ್ ಮಾಡ್ಕೊಳ್ತೀನಿ. ಇದಾದಮೇಲೆ ನಾನು ಗ್ರೀನ್ ಕಲರ್ನ ಇಡ್ತೀನಿ. ಗ್ರೀನ್ ಕಲರ್ದು ಹಾಕಿ ಆದಮೇಲೆ ನಾನು ಏನು ಮಾಡ್ತೀನಿ, ವೈಟ್ ಕಲರ್ದನ್ನು ಸಹ ಇದೇ ರೀತಿ ನಾನು ಅಂಟಿಸ್ಕೊಳ್ತೀನಿ. ಈಗ ಅಂಟಿಸ್ಕೊಂಡು ಆದಮೇಲೆ ನಾನು ಏನು ಮಾಡ್ತೀನಿ ಅಂತೇಳಿ ನೀವೀಗ ನೋಡಿ. ಫಸ್ಟ್ ಇದನ್ನು ನೀಟಾಗಿ ಅಂಟಿಸ್ಕೊಳ್ಬೇಕು. ಏನಕ್ಕಂದರೆ ಎಂಡಲ್ಲಿ ಅದು ನಿಮ್ಗೆ ಚೆನ್ನಾಗಿ ಕಾಣಿಸ್ಬೇಕಂತಂದರೆ ಅದು ಸ್ಟಿಫಾಗಿ ಕೂರಬೇಕು. ಸ್ಟಿಫಾಗಿ ಕೂತೆ ಆದಮೇಲೆ ಅದು ಚೆನ್ನಾಗಿ ಕಾಣಿಸೋದಕ್ಕೆ ಸಾಧ್ಯ. ಅದರಿಂದ ನೋಡಿ, ಇದು ನೀಟಾಗಿ ಇವಾಗ ಕೆಳಗಡೆದು ಸಹ ನೀಟಾಗಿ ಅಂಟಿದೆ. ಮೇಲ್ಗಡೆ ಗ್ರೀನ್ ಕಲರ್ ಬಾಟ್ಲದು ಮೇಲ್ಗಡೆ ಭಾಗ ಕೂಡ ಅದನ್ನು ಸಹ ನೀಟಾಗಿ ಅದು ಅಂಟಿದೆ. ಈಗ ಬನ್ನಿ, ಈಗ ವೈಟ್ ಕಲರ್ದು ಅದನ್ನು ಗಮ್ ಹಾಕಿ ಅದೇ ಗ್ಲೂ ಹಾಕಿ ಅಂಟಿಸೋಣ. ಇದು ಅಂಟಿಸಿ ಆದಮೇಲೆ ನಾನು ಏನು ಮಾಡ್ತೀನಿ ಅಂತಂತಂದರೆ, ನಾನು ರೆಡ್ ಕಲರ್ದು ಸ್ಪ್ರೇ ತೊಗೊಳ್ತೀನಿ. ರೆಡ್ ಕಲರ್ ಸ್ಪ್ರೇ ತಗೊಂಡು ಫುಲ್ಲು ಈ ಏನಿದೆ ಇದಕ್ಕೂ ಬಾಟ್ಲ್ ಇದಕ್ಕೂ ಅದನ್ನು ಸ್ಪ್ರೇ ಮಾಡ್ಕೊಳ್ತೀನಿ. ಆ ಸ್ಪ್ರೇ ಮಾಡ್ಕೊಂಡು ಆದಮೇಲೆ ನಿಮಗೆ ಅದ್ರದ್ದು ಔಟರ್ ಲುಕ್ ಏನಂತೇಳಿ ಗೊತ್ತಾಗೋದು. ಈಗ ನೋಡಿ ಫ್ರೆಂಡ್ಸ್, ಇದು ರೆಡ್ ಕಲರ್ ಸ್ಪ್ರೇ ತೊಗೊಳ್ತೀನಿ ನಾನು. ಆ ಸ್ಪ್ರೇ ಮಾಡ್ಕೊಳ್ಳೋಣ. ಫಸ್ಟು ನಾವು ಒಂದು ಇದು ಕಾರ್ಡ್ಬೋರ್ಡ್ ಇದ್ರ ಮೇಲಿಟ್ಟು ನಾನು ಸ್ಪ್ರೇ ಮಾಡ್ಕೊಳ್ತೀನಿ. ಸ್ಪ್ರೇ ಮಾಡಾದ್ಮೇಲೆ ಅದು ಹೇಗೆ ಕಾಣಿಸುತ್ತೆ ಅಂತೇಳಿ ನೀವೇ ನೋಡಿ. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡೋದಕ್ಕೇ ತುಂಬ ಒಂಥರ ಲಕ್ಷಣವಾಗಿರುತ್ತೆ. ವೇಸ್ಟ್ ಥಿಂಗ್ಸಲ್ಲೂ ನಾವು ಬೇಕಾಗಿರ್ತಕ್ಕಂಥ ಒಂದು ವಸ್ತುನ ಮಾಡ್ಕೊಳ್ಬೋದು ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಆಗಿದೆ. ನೋಡಿ, ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ತುಂಬಾ ಚೆನ್ನಾಗಿದೆ. ಒಂಥರ ವಾಟರ್ ಫಾಲ್ ಇರುವಾಗ ಸ್ಟೆಪ್ ಬೈ ಸ್ಟೆಪ್ ಇರುತ್ತಲ್ಲ, ಆ ರೀತಿ ಇದೆ. ಇದರಲ್ಲಿ ಹೂ ಹಾಕಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಶೋಗಿಟ್ಟಾಗ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮನೆಯಲ್ಲಿ ಆರಾಮಾಗಿ ಮಾಡ್ಬೋದು. ಬಾಟಲ್ಗಳನ್ನ ನಾವು ಬಿಸಾಕ್ಬಿಡ್ತೀವಿ, ಸಣ್ಣ ಸಣ್ಣ ಬಾಟ್ಲನ್ನೆಲ್ಲ. ಸೊ ಸಣ್ಣ ಬಾಟ್ಲಾಗಲಿ ದೊಡ್ಡ ಬಾಟ್ಲಾಗಲಿ ಯಾವುದ್ರನ್ನಾದರೂ ಸಹ ತುಂಬ ಚೆನ್ನಾಗಿ ಮಾಡ್ಬೋದಂತ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ. ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದಷ್ಟು ನಾನು ಇನ್ನೂ ಒಳ್ಳೆ ರೀತಿಯ ಒಂದು ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಆಗ ನೀವು ಸಹ ಅದನ್ನು ನೋಡಿ ಕಲ್ತ್ಕೊಳ್ಬೋದು. ಈ ಒಂದು ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ಒಂದು ಕಮೆಂಟ್ ಮಾಡಿ ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ. ಇದು ಒರಿಜಿನಲ್ ಹೂವೇನೆ, ನಮ್ಮ ಮನೆಯಲ್ಲೇ ಬೆಳೆದಿರೋದು. ಅದನ್ನು ಈ ಒಂದು ಇದರಲ್ಲಿ ನಾನು ನಿಮಗೆ ಅದೇ ಕಾಣಿಸ್ತಾ ಇದೆ ಅಂತೇಳಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮಗೂ ಸಹ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.